ಮತ್ತೊಮ್ಮೆ ಝೂಮ್ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ನಡೆಯುತ್ತಿರುವ 21 ದಿನಗಳ ಧ್ಯಾನ ಹಾಗೂ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮಾಸ್ಟರ್ಸ್, ನನ್ನ ಹೆಸರು ತಮಗೆಲ್ಲ ಗೊತ್ತಿರೋ ಹಾಗೆ ಜ್ಯೋತಿ. ನಾನು ಗೃಹಿಣಿ, ನಾಗರಭಾವಿ ನಿವಾಸಿ, ಬೆಂಗಳೂರಿನಿಂದ. ಈ ದಿನನೂ ಕೂಡ ವಿಶೇಷತೆ ಸ್ಪಿರಿಚುವಲ್ ಟ್ಯಾಬ್ಲೆಟ್. ನಮ್ಮ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಗುರುಗಳಾದ ಶ್ರೀಯುತ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅವರಿಗೆ, ಶ್ರೀಮತಿ ಲಲಿತ ನಾರಾಯಣ್ ಒಗ್ಗಾ ಮೇಡಮ್ ಅವರಿಗೆ, ಶ್ರೀಮತಿ ಕಲ್ಪನಾ ಮೇಡಮ್ ಅವರಿಗೆ, ಶ್ರೀಮತಿ DJ ಹೇಮಲತಾ ಮೇಡಮ್ ಅವರಿಗೂ ಹಾಗೂ ಇನ್ನೆಲ್ಲ ಗುರುಗಳಿಗೂ ಕೂಡ ನಮಸ್ಕರಿಸುತ್ತಾ, ಇಂದಿನ ಈ ಒಂದು ವಿಶೇಷವಾದ ಹುಲ್ಲಿನ ಬವಣೆ ಏನಿದು ಇಷ್ಟೊಂದು ಸ್ವಾರಸ್ಯವಾಗಿದೆ ಅಂತ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ನಾವು ಮೊನ್ನೆ ತರಗತಿನಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಆಫ್ ದ ಸೋಲ್ ಕೇಳ್ತಾ ಹೋದ್ವಿ. ಅಂದ್ರೆ ನಾವು ಅವಕಾಶಗಳು ಬಂದಾಗ ಅವಕಾಶಗಳನ್ನ ಕೈ ಬಿಡದೆ ಹಿಡಿಬೇಕು. ಅವಕಾಶಗಳು ಬಂದಾಗ ಅದು ನಮಗೆ, ನಮ್ಮ ಒಂದು ಯೋಗ್ಯತೆಗೆ, ನಮಗೆ ಸರಿ ಹೊಂದುವ ಹಾಗೇನೆ ಅವಕಾಶಗಳು ಬರುತ್ತೆ. ಅವಕಾಶಗಳು ಬಂದಾಗ ಹೇಗೆ ಉಪಯೋಗಿಸ್ಕೋಬೇಕು, ಆತ್ಮಜ್ಞಾನವನ್ನ ಹೇಗೆ ನಾವು ಬೆಳೆಸ್ತಾ ಹೋಗ್ಬೋದು, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯಗಳನ್ನ ಮಾಡ್ತಾ 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 ಇವೆಲ್ಲವನ್ನು ಕೂಡ ನಾವು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನ ತಿಳಿತಾ ಹೋದ್ವಿ. ಈ ದಿನ ಇನ್ನೊಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ನ ಇನ್ನೊಂದು ಕಾನ್ಸೆಪ್ಟ್, ಹುಲ್ಲಿನ ಬವಣೆ, ಹುಲ್ಲಿನ ಪರಿಕಲ್ಪನೆ. ಹುಲ್ಲು, ಹಸುವಿನ ಹುಲ್ಲುಗಳು. ನಾವು ಊರುಗಳಲ್ಲಿ ನಾವೆಲ್ಲರೂ ನಮ್ಮ ರೈತರೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಹುಲ್ಲಿನ ಮೆದೆಯನ್ನ ಹಾಕ್ತೇವೆ. ನಮ್ಗೆಲ್ಲ ಗೊತ್ತಿದೆ, ಹುಲ್ಲಿನ ಮೆದೆಯನ್ನ ಹಾಕಿ ಇವಾಗ ನಮ್ಗೆ ಸಂಕ್ರಾಂತಿಗೆ ಈಗ ನಮ್ಮ ರಾಗಿ, ಭತ್ತ ಅವೆಲ್ಲ ಕಣಾವ್ ಮಾಡಿ ಎಲ್ಲನೂ ಕೂಡ ಒಂದು ಇದು ಹುಲ್ಲನ್ನ ಸಂಗ್ರಹಿಸ್ತೇವೆ. ದವಸ ಧಾನ್ಯಗಳನ್ನ ಸಂಗ್ರಹಿಸುವ ದಿನನೇ ಇವಾಗ. ಶುಭ ದಿನ ಇದು. ಈ ಶುಭ ದಿನದಿಂದಲೇ ನಾನು ಈ ಟಾಪಿಕ್ ನ ಚೂಸ್ ಮಾಡಿದ್ದೇನೆ. ಸೊ ಈಗ ಹುಲ್ಲಿನ ಮೆದೆನ ಹಾಕ್ಬಿಟ್ಟು ಸುತ್ತ ಅದಕ್ಕೆ ಬೇಲಿಯನ್ನ ಕಟ್ಬಿಟ್ಟು ಹುಲ್ಲಿನ ರಕ್ಷಣೆ ಮಾಡುವ ಒಂದು ಕಾನ್ಸೆಪ್ಟ್. ಅರೆ ಏನಿದು, ಇದು ಹೇಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಆಗ್ಲಿ ನಮ್ಮ ಧ್ಯಾನಕ್ಕೆ ಹೇಗೆ ಇದು ಹೊಂದುತ್ತೆ ಅಂತ ತಿಳಿತಾ ಹೋಗೋಣ ಮಾಸ್ಟರ್ಸ್. ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ಖನಿಜ ಸಾಮ್ರಾಜ್ಯದಿಂದ ವೃಕ್ಷ ಸಾಮ್ರಾಜ್ಯಕ್ಕೆ, ತದನಂತರ ಪ್ರಾಣಿ ಸಾಮ್ರಾಜ್ಯಕ್ಕೆ, ತದನಂತರ ಮಾನವನ ಸಾಮ್ರಾಜ್ಯಕ್ಕೆ ಬಂದಿದ್ದೇವೆ. ಈ ಮನುಕುಲದಲ್ಲಿ ಎಷ್ಟೋ ಘಟನೆಗಳನ್ನ, ಸಮಸ್ಯೆಗಳನ್ನ, ಬರುವಂತಹ ಒಂದಷ್ಟು ಸನ್ನಿವೇಶಗಳನ್ನ ನಾವು ನೋಡ್ತಾ ಇರ್ತೀವಿ. ನಾವು ನೋಡಿದ್ನ ಏನ್ ಮಾಡ್ತೀವಿ, ನಮ್ಮ ಚರ್ಮಚಕ್ಷುಗಳಿಂದ ನೋಡ್ತಾ ಇರ್ತೀವಿ. ಪಂಚೇಂದ್ರಿಯಗಳನ್ನ ಅದರಿಂದ ಎಲ್ಲನೂ ಕೂಡ ನಾವು ಅನುಭವಿಸ್ತೀವಿ. ಅದನ್ನ ಏನ್ ಮಾಡ್ತೀವಿ, ಮನಸ್ಸಿಗೆ ತಗೊಂತೀವಿ. ಮನಸ್ಸಿನ ಒಂದು ಮನಫಲದಿಂದ ಏನ್ ಮಾಡ್ತೀವಿ, ಬುದ್ಧಿಗೆ ಹೋಗುತ್ತೆ. ಬುದ್ಧಿಗೆ ಏನ್ ಮಾಡ್ತೀವಿ, ಮತ್ತೆ ಅದನ್ನ ಚಿಂತನೆಗೆ ತಗೊಂತಾ ಹೋಗ್ತೀವಿ. ಈ ಚಿಂತನೆ ಮಾಡ್ತಾ 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 ನಮ್ಮಲ್ಲಿರುವ ಶಕ್ತಿ ಎಲ್ಲ ಶಕ್ತಿಹೀನ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಬಂದಂಗೆ ನಾವು ಎಂದಿಗೂ ಕೂಡ ಪ್ರಾಪಂಚಿಕ ಜೀವನದಲ್ಲೇ ಇರ್ತೀವಿ. ಅಂದ್ರೆ ಏನೇ ಒಂದು ಸಮಸ್ಯೆಗಳಾಗಿ, ಸನ್ನಿವೇಶನೇ ಆಗ್ಲಿ ಮಾಸ್ಟರ್ಸ್, ಒಂದು 5 ವರ್ಷದ ಹಿಂದೆ, 10 ವರ್ಷದ ಹಿಂದೆ, ಅಥವಾ ನಿನ್ನೆ ನಡೆದಂತದನ್ನ ಅದನ್ನೇ ಮೆಲ್ಕಾಕೋದು 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 ಮೆಲ್ಕಾಕೋದು, ಅದನ್ನ ನಾವು ಬಿಟ್ಬಿಡೋದಿಲ್ಲ. ಮೆಲುಕು ಹಾಕಿ 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 ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾನೆ ಇರ್ತೀವಿ. ಒಂದು ಹಸು ಆಗ್ಲಿ, ಜಿಂಕೆ ಆಗ್ಲಿ, ಅದೆರಡನ್ನು ಕೂಡ ಸಸ್ಯಾಹಾರ ಪ್ರಾಣಿ. ಹಸು ಏನ್ ಮಾಡುತ್ತೆ ಅಂದ್ರೆ ಹುಲ್ಲು ಅದರ ಆಹಾರ. ಹುಲ್ಲನ್ನ ತಿನ್ಬಿಟ್ಟು ಏನ್ ಮಾಡುತ್ತೆ, ಫುಲ್ಲು ತಿನ್ಬಿಡುತ್ತಂತೆ, ಗಬ 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 ಅಂತ ತಿನ್ಬಿಟ್ಟು ಒಂದ್ ಸ್ವಲ್ಪ ನೆನ್ನೆ ಮತ್ತೆ ದೌಡೆಗೆ ತಗೊಂಡ್ಬಂದು ಅಗಿತಾ 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 ಲಾಲಾರಸದೊಂದಿಗೆ ಅದನ್ನ ಸೇರಿಸ್ಬಿಟ್ಟು ಮತ್ತೆ ಅದನ್ನ ನುಂಗುತ್ತಂತೆ, ಜೀರ್ಣ ಶಕ್ತಿ ಚೆನ್ನಾಗಾಗ್ಲಿ ಅಂತ. ಹುಲ್ಲಿಂದ ಅದು ಹಸುವಿನ ಕಾನ್ಸೆಪ್ಟ್. ಅದು ಹಸು ಆಹಾರ ಹೆಂಗ್ ತಿನ್ನುತ್ತೆ ಅಂದ್ರೆ ಬಗ ಬಗ ಅಂತ ತಿನ್ಬಿಟ್ಟು ಫಾಸ್ಟ್ ಆಗಿ ಅದನ್ನ ಮತ್ತೆ ಹೊರಗಡೆಯಿಂದ ತೆಗೆದು ಬಾಯೊಳಗೆ ಇಟ್ಕೊಂಡು ಚೆನ್ನಾಗಿ ಅಗ್ದು ಲಾಲ ರಸಗಳನ್ನೆಲ್ಲ ಸೇರಿಸಿ ಮತ್ತೆ ಅದು ನುಂಗುತ್ತಂತೆ. ಈ ರೀತಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಮನುಷ್ಯರು ಬಂದಂತಹ ಎಲ್ಲಾ ಸಮಸ್ಯೆಗಳನ್ನ, ಯೋಚನೆಗಳನ್ನ, ಬೇಡದೆ ಇರುವಂತಹ ಮಾತುಗಳನ್ನ ಕಿವಿನಲ್ಲಿ ಕೇಳ್ತಾ, ಕಣ್ಣಲ್ಲಿ ನೋಡ್ತಾ, ಬಾಯಲ್ಲಿ ಹಾಡ್ತಾ ಮತ್ತೆ 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 ಮೆಲುಕಾಗ್ತಾ ಇರ್ತೀವಿ. ಇದನ್ನ ಮಾಡಬಾರದು.
ಆ ಮೆಲುಕನ್ನ ನಾವು ಹಾಕ್ತಾ 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 ಇದ್ದಂಗೆ ಶಕ್ತಿಹೀನರಾಗ್ತೀವಿ. ನೋಡಿ, ನಮ್ಮ ಅಜ್ಜಿ ಅವರಜ್ಜಿ ನಾವು ನೋಡ್ತಾ ಹೋದ್ರೆ 50 ವರ್ಷದ್ದನ್ನು ನೆನ್ಪು ಮಾಡ್ಕೊಂಡು ಹೇಳ್ತಿದ್ರು. ಅವ್ರು ಈಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಹಂಗಂದ್ರು ಅಂತ. ಆಗ ನಾವು ಧ್ಯಾನದಲ್ಲಿ ಇಲ್ದೇ ಇರುವಾಗ, ಅರೆ ನಮ್ಮ ಅಜ್ಜಿಗೆ ಇಷ್ಟೊಂದು ನೆನ್ಪು ಹೆಂಗ್ ಸಾಧ್ಯ ಇದೆ, ಇಷ್ಟೊಂದು ನೆನ್ಪು ಹೆಂಗೆ ಅವ್ರು ಸಾಧ್ಯ ಮಾಡ್ಕೊಂತಾರೆ ಅಂದ್ರೆ, ಇದೇ ಹುಲ್ಲಿನ ಬವಣೆ ಎಲ್ಲಾನು ಮೆಲುಕು ಹಾಕಿ 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 ಶಕ್ತಿಹೀನರಾಗ್ತಾ ಇದ್ರು. ಯಾಕಂದ್ರೆ ಈಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ಅದರ ಒಂದು ಪ್ರಾಧಾನ್ಯತೆ ನಮ್ಗೆ ತಿಳಿತಾ ಬರ್ತಿದೆ. ಆ ರೀತಿ ನಾವು ಯಾವುದನ್ನು ಕೂಡ ಮೆಲುಕು ಹಾಕಬಾರದು. ಬಂತ ಸಮಸ್ಯೆಗಳು, ಚರ್ಮಚಕ್ಷುನಿಂದ ನೋಡಿದ್ವಾ, ಪಂಚೇಂದ್ರಿಯಗಳನ್ನ ಅನುಭವಿಸಿದ್ವಾ, ಓಕೆ ಆಯ್ತು, ಇಲ್ಲಿಗೆ ಅದನ್ನ ನಿಲ್ಸ್ಬಿಡ್ಬೇಕು. ನಾವು ಹೇಗೆ ಹುಲ್ಲಿನ ಪರಿಕಲ್ಪನೆ ತರ, ಬವಣೆ ತರ, ಹಸು ತರ ಅದನ್ನ ಅಂಕಿ ಅಂಕಿ ಜಿಗ್ಜಿ ಜಿಗ್ದು ಅದಕ್ಕೊಂದು ಇನ್ನಷ್ಟು ಮತ್ತೊಂದು ಲಾಲಾರಸಗಳನ್ನ ಸೇರಿಸಿ ಮತ್ತೆ 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 ಅದನ್ನ ಮೆಲುಕಾಗ್ತಾ ಹೋದಂಗೆ 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 ನಮ್ಮ ಆತ್ಮಜ್ಞಾನ ಕುಂಡುತ್ತದೆ ಮಾಸ್ಟರ್ಸ್. ಆತ್ಮಜ್ಞಾನ ಕುಂಡಿದಾಗ ಇದಕ್ಕೆ ಅನುಗುಣವಾಗಿ ರೋಗಗಳು ಬರುತ್ತದೆ. ಈ ರೋಗಗಳನ್ನ ಒಂದು ದೀರ್ಘಕಾಲದ ರೋಗಗಳು ಅಂತ ಹೇಳ್ತೀವಿ. ದೀರ್ಘಕಾಲ ಅನುಭವಿಸ್ತೀವಿ ನಾವು ಇದನ್ನ. ಹೇಗೆ ಅಂದ್ರೆ ಈಗ ಶುಗರ್, BP, ಅಸ್ತಮಾ, ಗ್ಯಾಸ್ಟ್ರಿಕ್, ಇವೆಲ್ಲವೂ ಕೂಡ ನೀವು ನೋಡ್ಕೊಳ್ಳಿ ದೀರ್ಘಕಾಲದ ಸಮಸ್ಯೆಗಳು. ದೀರ್ಘಕಾಲದ ರೋಗಗಳು, ಸಮಸ್ಯೆಗಳು ಯಾವಾಗ ಬರುತ್ತದೆ ಅಂದ್ರೆ, ನಾವು ಹಿಂದೆದು ಅದ್ರದ್ದು ಎಲ್ಲ ಯೋಚನೆ ಮಾಡಿ ಮಾಡಿ ಮೆಲ್ಕಾಕೊಂಡು ಹೋಗ್ತೀವಲ್ಲ, ಅದನ್ನೇ ನಮ್ಮನ್ನ ಕುಗ್ಗಿಸ್ತಾ 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 ಬರುತ್ತೆ. ಹಾಗಾಗಿ ಮಾಸ್ಟರ್ಸ್, ಅದನ್ನ ಮಾಡಬಾರದು ಅನ್ನೋದೇ ಒಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ನ ಕಾನ್ಸೆಪ್ಟ್. ಹುಲ್ಲಿನ ಬಣವೆ ತರ ನಾವು ಒಂದು ಬೇಲಿಯನ್ನ ಹಾಕೊಂಡ್ಬಿಡ್ಬೇಕು. ಬೇಲಿಯನ್ನು ಹಾಕಿದಾಗ ಬೇರೆ ಯಾವುದೇ ಹಸುಗಳು ದಿಂಡಾಗಿ ಬಂದು ನಮ್ಮ ಹುಲ್ಲನ್ನ ಮೇಯ್ಬಾರ್ದು ಅಂತ ಹೇಳ್ಬಿಟ್ಟು ನಾವೊಂದು ಬೇಲಿ ಹಾಕೊಂತೀವಿ. ಅದೇ ರೀತಿ ನಮ್ಮ ಆಲೋಚನೆಗಳಿಗೆ, ನಮ್ಮ ಸಮಸ್ಯೆಗಳಿಗೆ, ನಮ್ಮ ಸನ್ನಿವೇಶಗಳಿಗೆ, ಅದು ಕೆಟ್ಟದಾರು ಆಗ್ಬೋದು, ಒಳ್ಳೆದಾರು ಆಗ್ಬಹುದು. ಅದಕ್ಕೆ ನಾವೊಂದು ಬೇಲಿಯನ್ನು ಹಾಕೊಬೇಕು. ಬೇಲಿಯನ್ನು ಹಾಕೊಂಡು ಅದ್ರ ಒಳಗಡೆ ನಾವಿದ್ದು ಆ ಸಮಸ್ಯೆಗಳಿಗೆ ನಾವೇ ಪರಿಹಾರವನ್ನ ಹುಡ್ಕೊಬೇಕು. ಖಂಡಿತ ಅದು ಸಿಗುತ್ತೆ ಮಾಸ್ಟರ್ಸ್. ನಾವು ಯಾವಾಗ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯಗಳನ್ನ ಪ್ರತಿದಿನ ಮಾಡ್ತಾ ಬರ್ತೀವೋ, ನಮ್ಮ ಸಮಸ್ಯೆಗಳಿಗೆ ನಮ್ಮಲ್ಲೇ ಉತ್ತರ ಇದೆ. ಆತ್ಮಜ್ಞಾನವನ್ನ ಬೆಳಗಿಸಿಕೊಂಡಷ್ಟು ಆ ಭಗವಂತನೇ ನಮ್ಗೆ ಎಲ್ಲದ ದಾರಿಯನ್ನ ತೋರಿಸ್ತಾನೆ. ನಮ್ಮ ಕಷ್ಟಗಳಿಗೆ ಒಂದು ಪರಿಹಾರವನ್ನ ಕೊಡ್ತಾನೆ. ನಮ್ಮ ಪ್ರಶ್ನೆಗಳಿಗೆ ಒಂದು ಉತ್ತರವಾಗಿ ಅದು ಕಾಣಿಸ್ಕೊಡುತ್ತೆ. ಹಾಗಾಗಿ ಈ ರೀತಿ ನಾವು ಬವಣೆಗೆ, ನಮ್ಮ ಒಂದು ಹುಲ್ಲಿನ ಬವಣೆಗೆ ನಾವೇ ಒಂದು ಬೇಲಿಯನ್ನ ಕಟ್ಕೊಬೇಕು. ಹಾಗಾದ್ರೆ ಯಾವ ತರ ನಾವು ಮೆಲುಕನ್ನ ಹಾಕ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಸುಮಧುರವಾದ ಸನ್ನಿವೇಶಗಳನ್ನ. ಮೊದಲನೇ ಪಾಯಿಂಟ್, ಮೆಲುಕು ಹಾಕ್ಬೇಕು ಅಂದ್ರೆ, ಏನೋ ನನ್ಗೆ ಆ ದಿನ ಒಂದು ಬ್ಯೂಟಿಫುಲ್, ನನಗೆ ಮದುವೆ ಆದ ದಿನ, ನಾನು ಮರೆಯಲಾರದ ಒಂದು ಸನ್ನಿವೇಶ, ಮೆಲುಕಾಗ್ತಾ ಹೋಗಿ. ನಮ್ಮ ಸ್ಕೂಲ್ ಲೈಫ್ಗಳಲ್ಲಿ, ನಮ್ಮ ಕಾಲೇಜ್ ಲೈಫ್ಗಳಲ್ಲಿ ನಾವು ತಗೊಂಡಂತ ಮಾರ್ಕ್ಸ್, ನಮ್ಮ ಅಪ್ಪ ಅಮ್ಮ ನೋಡಿ ಅದನ್ನ ಖುಷಿ ಪಟ್ರು, ಅಪ್ಪ ಅಮ್ಮನ ಖುಷಿ ಇತ್ತಲ್ಲ, ಅದನ್ನ ಮೆಲುಕಾಗ್ತಾ ಹೋಗಿ. ನನ್ನ ಅಣ್ಣ, ನಮ್ಮಕ್ಕ ಯಾವ್ದೋ ಒಂದ್ರಲ್ಲಿ ಅವರು ಏನೋ ಒಂದು ಅಚೀವ್ ಮಾಡಿದ್ರು, ಅದನ್ನ ಮೆಲುಕಾಗ್ತಾ ಹೋಗಿ. ಇದೆಲ್ಲವೂ ಕೂಡ ಒಂದೆಲ್ಲ ಸುಮಧುರ ಸನ್ನಿವೇಶಗಳು. ಇದನ್ನ ನೀವು ಮೆಲುಕಾಗ್ತಂಗೆ ಹೋದಂಗೆ ನಿಮ್ಮ ಆತ್ಮಜ್ಞಾನವನ್ನು ಕೂಡ ಹೆಚ್ಚಾಗಿ ಅದು ನಿಮ್ಮ ಆತ್ಮ ಶುದ್ಧತೆಗೆ ಒಂದು ದಾರಿದೀಪವಾಗುತ್ತೆ. ನಮ್ಮ ಆತ್ಮಜ್ಞಾನ ಇನ್ನು ಉನ್ನತವಾಗಿ ಬೆಳಿಲಿಕ್ಕೆ ಅವೆಲ್ಲವೂ, ಆ ಸುಮಧುರ ಸನ್ನಿವೇಶಗಳು ನಮಗೆ ದಾರಿದೀಪ ಆಗುತ್ತೆ. ಹಾಗಾಗಿ ಈ ತರ ಒಳ್ಳೆ ಸುಮಧುರವಾಗಿ ನೀವು ಏನೇನೆಲ್ಲ ಆಲೋಚನೆ ಮಾಡ್ತಾ ಇರ್ತೀರಾ, ಎಷ್ಟು ನಿಮ್ ಮುಖದಲ್ಲಿ ಮುಗುಳ್ನಗೆಯಿಂದ ನಗ್ನತ್ತಾ, ಪ್ರೆಸೆಂಟ್ ಟೆನ್ಸ್, ವರ್ತಮಾನದಲ್ಲಿ ಜೀವಿಸುತ್ತಾ ಬಂದಂತಹ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾ ಹೋದಂಗೆ ನಮ್ಮ ಜೀವನವು ಕೂಡ ಅಷ್ಟೇ ಸುಮಧುರವಾಗಿರುತ್ತೆ. ನಾವೆಲ್ಲ ಕಲೀಲಿಕ್ಕೆ ಬಂದಿದ್ದೇವೆ ಮಾಸ್ಟರ್ಸ್. ಭೂಮಿ ತಾಯಿ ಅನ್ನೋದು ಒಂದು ಪಾಠಶಾಲೆ. ನಾವೆಲ್ಲ ವಿದ್ಯಾರ್ಥಿಗಳು ಎಲ್ಲವನ್ನು ಕಲೀಲಿಕ್ಕೆ ಬಂದಿರೋದು ಈ ಭೂಮಿ ತಾಯಿಯ ಮಡಿಲಿನಲ್ಲಿ ಹುಟ್ಟಿರೋದು ಕೂಡ. ಹಾಗಾಗಿ ಎಲ್ಲವನ್ನು ಸಂಗ್ರಹಿಸಬೇಕು. ಕಷ್ಟ ಆಗ್ಲಿ, ಸುಖ ಆಗ್ಲಿ, ನೋವಾಗಿ, ನಲಿವು ಆಗ್ಲಿ, ಗೌರವ, ಅಗೌರವ, ಎಲ್ಲವನ್ನು ಕೂಡ ನಾವು ಸ್ವೀಕರಿಸ್ತಾ ಬಂದ ಹಾಗೆ ನಮ್ಮ ಆತ್ಮಜ್ಞಾನ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ಮಾಸ್ಟರ್ಸ್. ಈ ರೀತಿ ನಾವು ಹಸುವಿನ ತರ
ಜಿಂಕೆ ತರ ನಮ್ಮ ಆಹಾರವನ್ನ ಅವಾಗವಾಗ ಮೆಲ್ಕಾಕ್ತಾ ಇರ್ಬೇಕು. ಯಾವ ರೀತಿ ಅಂದ್ರೆ ಸುಮಧುರವಾದ ಸನ್ನಿವೇಶಗಳೊಂದಿಗೆ ನಾವು ಮೆಲ್ಕಾಕ್ತಾ ಇರ್ಬೇಕಾಗತ್ತೆ. ಹಾಗಾದ್ರೆ ಪ್ರಾಣಿಗಳಲ್ಲಿ ಒಂದು ಪುನರಾವೃತ್ತಿ ಸಿದ್ಧಾಂತ ಅಂತ ಇದೆ. ಬಟ್ ನಮ್ ಮನುಷ್ಯರಲ್ಲಿ ಅದಿಲ್ಲ. ಅದೇನು ಗೊತ್ತಾ, ಮಾಡಿದ್ನೇ ಮಾಡ್ತಾ ಇರುತ್ತೆ. ಕೆಟ್ಟದ್ ಯಾವ್ದು ಒಳ್ಳೇದ್ ಯಾವ್ದು, ಯಾಕಂದ್ರೆ ಮನುಷ್ಯನಿಗೊಬ್ಬನಿಗೆ ಆಲೋಚನೆ ಮಾಡುವ ಶಕ್ತಿ ಭಗವಂತ ಕೊಟ್ಟಿರೋದು. ಹಾಗಾಗಿ ಈ ಪುನರುತ್ತಿ ಸಿದ್ಧಾಂತ ಅನ್ನೋದು ಪ್ರಾಣಿಗಳಿಗಷ್ಟೇ ಇರ್ಬೇಕು, ಮನುಷ್ಯರಿಗೆ ಇರ್ಲೇಬಾರ್ದು. ಯಾವುದರಲ್ಲಿ ಪುನರುತ್ತಿ ಇರ್ಬೇಕು? ಒಳ್ಳೇದ್ರಲ್ಲಿ ಪುನರುತ್ತಿ ಇರ್ಬೇಕು. ಒಳ್ಳೇದ್ನ ಕೇಳೋದ್ರಲ್ಲಿ ಪುನರುತ್ತಿ ಇರ್ಬೇಕು, ಒಳ್ಳೇದ್ನ ನೋಡೋದ್ರಲ್ಲಿ ಪುನರುತ್ತಿ ಇರ್ಬೇಕು, ಒಳ್ಳೇದ್ನ ಮಾತಾಡೋದ್ರಲ್ಲಿ ಪುನರಾವೃತ್ತಿ ಇರ್ಬೇಕು. ಆದ್ರೆ ಬೇಡದೆ ಇರೋದ್ನ ಪುನರಾವೃತ್ತಿ ಮಾಡ್ಲೇಬಾರದು. ಈ ಸಿದ್ಧಾಂತನ ಮನುಷ್ಯ ಜನ್ಮಕ್ಕೆ ಭಗವಂತ ಕೊಟ್ಟೇ ಇಲ್ಲ, ಪ್ರಕೃತಿ ಮಾತೆ ಕೊಟ್ಟೇ ಇಲ್ಲ. ಆದರೆ ಮನುಷ್ಯ ಮಾಡ್ಕೊಂತ ಇದ್ದಾನೆ. ಮತ್ತೆ ಮತ್ತೆ ಮೆಲುಕಾಕಿ ಅವನೇನೋ ಅಂದ, ಇವಳೇನೋ ಅನ್ಲು, ನನ್ಗಲ್ಲಿ ಅವಮಾನ ಆಯ್ತು, ನನ್ಗಲ್ಲಿ ಇದು ಮಾಡಿದ್ರು, ಅದು ಮಾಡಿದ್ರು, ಕೆಟ್ಟ ಭಾಷೆಯಲ್ಲಿ ಬೈದ್ರು. ಪ್ರತಿದಿನ ನಾವು ಇದನ್ನ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಆಲಿಸ್ತಾ ಇರ್ತೀವಿ. ಅದು ಬೇಡ ಅಂದ್ರ ಓಕೆ. ಜೀಸಸ್ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ನೀನ್ ಏನು ಅಂದ್ರೆ ನೀನ್ ಏನ್ ಮಾತಾಡ್ತೀಯ ಅದು ನೀನ್ ಹಾಗಿರ್ತೀಯ, ನೀನ್ ಏನ್ ಆಲೋಚನೆ ಮಾಡ್ತೀಯ ಅದು ನೀನ್ ಹಾಗಿರ್ತೀಯ. ಎಸ್, ಒಳ್ಳೇದ್ನ ಆಲೋಚನೆ ಮಾಡಿ ನಾವು ಒಳ್ಳೇದೇ ಆಗಿರ್ತೀವಿ, ಕೆಟ್ಟದ ಆಲೋಚನೆ ಮಾಡಿದ್ರೆ ನಾವು ಕೆಟ್ಟದೇ ಆಗ್ತೀವಿ. ನೀನ್ ಏನ್ ಆಗ್ಬೇಕು ಅಥವಾ ನೀನ್ ಏನ್ ಹೇಳ್ತೀಯ ಅದು ನೀನ್ ಆಗಿರ್ತೀಯ ಅಂತ ಜೀಸಸ್ ಕ್ರೈಸ್ತ್ ಅವರು ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ವ್ಯಕ್ತಿತ್ವದಲ್ಲಿ ನಾವೆಲ್ಲರೂ ಇದ್ದೇವೆ ಮಾಸ್ಟರ್ಸ್. ಪ್ರತಿದಿನ ನಾವು ಈ ಪ್ರಪಂಚದಲ್ಲಿ ಎದುರಾಗಂತಹ ವಿಷಯಗಳನ್ನ ವಿಶ್ವಾಸಕರವಾಗಿ ನೋಡ್ತಾ ಇರ್ತೀವಿ. ಎಲ್ಲವನ್ನು ಕೂಡ ವಿಶ್ವಾಸಕರವಾಗಿ, ಅಭಿವೃದ್ಧಿಗಾಗಿ ನಾವು ನೋಡ್ತಾ 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 ಬರ್ಬೇಕಾಗುತ್ತೆ. ಯಾವುದೇ ಆಗ್ಲಿ, ಮಾತುಗಳಾಗ್ಲಿ, ಆಲೋಚನೆಗಳಾಗ್ಲಿ ಪುನರುತ್ತಿ ಮಾಡ್ತಾನೆ ಬರ್ತವೆ. ಇದರಿಂದ ಎಲ್ಲ ಸಮಸ್ಯೆಗಳಿಗೆ ಆತ್ಮಜ್ಞಾನ ಅನ್ನೋದು ನಮ್ಗೆ ಸಿಕ್ಕಿದೆ ಆದ್ರೆ ಅದು ನಮ್ಮ ಪುನರಾವೃತ್ತಿ ಸಿದ್ಧಾಂತಕ್ಕೆ ದಾರಿಯಾಗುತ್ತೆ. ಕೇವಲ ನಾವು ಒಬ್ರಿಗೆ ಬಟ್ಟೆ ಕೊಡೋದ್ರಿಂದ, ಒಬ್ರು ಕೆಲಸ ಕಷ್ಟದಲ್ಲಿ ಸಹಾಯ ಮಾಡೋದ್ರಿಂದ, ಊಟ ಕೊಡೋದ್ರಿಂದ ಅಷ್ಟೇ ಅಲ್ಲ ನಮ್ಮ ಸಹಾಯ. ನಾವು ಆತ್ಮಜ್ಞಾನವನ್ನು ಅವರಿಗೆ ಕೊಟ್ಟಾಗ ಅವರು ಆಲೋಚನೆ ಮಾಡುವ ಶಕ್ತಿಯು ಬೇರೆ ಆಗಿ ಅವರಲ್ಲಿ ಶಕ್ತಿ ಹೀನರಾಗದೆ ಅವರು ಈ ಒಂದು ಹುಲ್ಲಿನ ಬವಣೆ ಕಾನ್ಸೆಪ್ಟ್ ನ ಅವರೊಂದು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಆ ಅಂದಿನಿಂದನೇ ಅವರು ಆತ್ಮಜ್ಞಾನವನ್ನ ಬೆಳೆಸ್ಕೊಂತಾರೆ. ಹಾಗಾಗಿ ಈ ನಮ್ಮ ಪಂಚೇಂದ್ರಿಯಗಳನ್ನ ನಾವು ಶುದ್ಧವಾಗಿ ಇಡ್ಬೇಕು ಅಂತ ಇದ್ರೆ ಅನಾಗತ್ಯವಾದ ವಿಷಯಗಳನ್ನ ನೋಡ್ಲೂಬಾರ್ದು, ಕೇಳಲೂಬಾರ್ದು, ಮಾತನ್ನು ಕೂಡ ಹಾಡಬಾರ್ದು. ಹಸುವಿನ ತರಹ ಹುಲ್ಲಿನ ಒಂದು ಇದು ಬವಣೆಯನ್ನ, ಹುಲ್ಲನ್ನ ಹೆಂಗೆ ಅದು ಚೀವ್ ಮಾಡುತ್ತೆ ಅದನ್ನ ನಾವು ಮಾಡಬಾರದು. ಕೇವಲ ಒಳ್ಳೇದು ಮಾತ್ರ ಮಾಡಬೇಕು ಅನ್ನೋದೇ ಈ ಹುಲ್ಲಿನ ಬವಣೆಯ ಇನ್ನೊಂದು ಕಾನ್ಸೆಪ್ಟ್. ಮತ್ತೆ ನಮ್ಮ ಆಲೋಚನೆಗಳು ಹೇಗಿರ್ಬೇಕು? ಎರಡನೇದು, ಫಸ್ಟ್ ಸುಮಧುರವಾದ ಸನ್ನಿವೇಶಗಳನ್ನ ಯೋಚನೆ ಮಾಡ್ಬೇಕು. ಎರಡನೇದು ಆತ್ಮಜ್ಞಾನವನ್ನ ತುಂಬಾ ಬೆಳೆಸ್ಕೊಬೇಕು. ಮೂರನೇದು ಬಂದು ನಮ್ಮ ಆಲೋಚನೆಗಳು, ನಮ್ಮ ಆಯ್ಕೆಗಳು. ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್ ಅಂತಾರೆ ರಿಚರ್ಡ್ ಬಾಕ್ ಅವರು. ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್. ನಾವು ಏನೇ ಆದ್ರೂ ಕೂಡ ನಾವೇ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀವಿ. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಮ್ ಬ್ಲೂ ಪ್ರಿಂಟ್ ನ ನಾವೇ ತಂದ್ಬಿಡ್ತೀವಿ. ಮೇಲಿಂದ ಬ್ರಹ್ಮ ಬರ್ದ್ಬಿಡ್ತಾರೆ ನಮ್ಮ ಹಣೆ ಮೇಲೆ, ಭಗವಂತ ಏನ್ ಬರ್ದ್ ಕಳ್ಸಿದಾನೋ ನನ್ನ ಹಣೆ ಮೇಲೆ ಅದೇ ಆಗೋದು ಅಂತ ನಾವೆಲ್ಲ ಅನ್ಕೊಂಡಿದೀವಲ್ವ ಮಾಸ್ಟರ್ಸ್. ಆದ್ರೆ ಪತ್ರಿ ಸರ್ ಹೇಳ್ತಾರೆ, ಯಾವ ಭಗವಂತನು ಬರೆಯಲ್ಲ, ಬ್ರಹ್ಮದೇವನು ಬರೆಯಲ್ಲ, ನೀನೇ ಬರ್ಕೊಂಡ್ ಬಂದಿರ್ತೀಯ ಎಲ್ಲವನ್ನು. ನಾವೇ ಒಂದು ಬ್ಲೂ ಪ್ರಿಂಟ್ ತಂದಿರ್ತೇವೆ ಮಾಸ್ಟರ್ಸ್. ನಾವು ಹೀಗೆ ಆಗ್ಬೇಕು, ಭೂಮಿ ಮೇಲೆ ಹುಟ್ಟಿದ ಮೇಲೆ ಇಂಥ ಮನೆಯಲ್ಲೇ ಹುಟ್ಟುತ್ತೇವೆ, ಇದೇ ವಿದ್ಯಾಭ್ಯಾಸ ಮಾಡ್ತೇವೆ, ಇಂಥ ತಂದೆ ತಾಯಿಗೆ ಮಕ್ಕಳಾಗ್ತೇವೆ, ಇಂಥ ಅಕ್ಕ ಅಣ್ಣಂದಿರಿಗೆ ನಾವು ತಂಗಿ ಆಗ್ತೀವಿ, ಅಣ್ಣನ ಆಗ್ತೀನಿ, ತಮ್ಮ ಆಗ್ತೀನಿ, ಇಂಥ ಗಂಡ ಅಥವಾ ಹೆಂಡತಿಗೆ ನಾವು ಅವರ ಜೊತೆ ಜೀವನವನ್ನ ಮಾಡ್ತೀವಿ, ಇಂಥ ಮಕ್ಕಳೇ ಹುಟ್ಟುತ್ತಾರೆ. ಈ ರೀತಿ ನಾವೇನೆ ಒಂದು ಬ್ಲೂ ಪ್ರಿಂಟ್ ತಂದಿದ್ದೀವಿ ಮಾಸ್ಟರ್ಸ್. ಇಂಥ ಕಷ್ಟಗಳೇ ಬರುತ್ತೆ ನನಗೆ, ಇಂಥ ಸುಖಗಳೇ ಬರುತ್ತೆ, ನನಗೆ ಶ್ರೀಮಂತರಾಗಿ ಹುಡ್ತೀನಿ, ಬಡವನಾಗಿ ಹುಡ್ತೀನಿ, ದೀನ ದಲಿತರಾಗಿ ಹುಡ್ತೀನಿ, ಎಲ್ಲವನ್ನು ಕೂಡ ನಾವ್ ಏನ್ ಅನುಭವಿಸ್ತಿದೀವಿ ಈಗ, ಈ ಎಲ್ಲಾ ಬ್ಲೂ ಪ್ರಿಂಟ್ ನ ನಾವೇ ತಗೊಂಡ್ಬಂದಿದ್ದೀವಿ. ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್ ರಿಚರ್ಡ್ ಬಾಕ್ ಹೇಳ್ತಾರೆ.
ಹಾಗಾಗಿ ಈ ಅವಸರದಿಂದ ನಾವು ಇದನ್ನೆಲ್ಲ ತಿಂದಿದೀವಲ್ಲ ಮಾಸ್ಟರ್ಸ್, ಎಲ್ಲ ತಿಂದು ನಾವು ಹುಟ್ಟಿದ್ದೀವಿ ಈ ಬ್ಲೂ ಪ್ರಿಂಟ್ ನ ತಗೊಂಡ್ಬಂದು ಕೂಡ. ಪತ್ರಿ ಸರ್ ಹೇಳ್ತಾರೆ, ಬ್ಲೂ ಪ್ರಿಂಟ್ ನು ಕೂಡ ನೀವೇನೆ ಎಕ್ಸ್ಚೇಂಜ್ ಮಾಡಬಹುದು, ಅದನ್ನ ನೀವೇನೆ ಮತ್ತೊಂದು ಸಲ ಬರಿಬಹುದು, ಮತ್ತೊಂದು ಸಲ ಅದನ್ನ ನೀವು ರೀಪ್ರಿಂಟ್ ಮಾಡಬಹುದು ಅಂತ ಪತ್ರಿ ಸರ್ ಹೇಳ್ತಾರೆ. ಹೆಂಗೆ? ಆತ್ಮಜ್ಞಾನದಿಂದ ಮಾಡಿ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಪ್ರತಿ ದಿನ ಮಾಡ್ತಾ ಮಾಡ್ತಾ ಹೋದಂಗೆ ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್ ಅಂತ ಅನ್ನೋದನ್ನ, ಎಸ್ ಆಲ್ವೇಸ್ ಈಸ್ ಮೈ ಚಾಯ್ಸ್, ನನ್ ಚಾಯ್ಸ್ ಇದೆ ಅನ್ನೋ ಮಟ್ಟಿಗೆ ನೀವು ಬೆಳಿಬೇಕು. ಯಾವಾಗ ಅದು ಬರ್ತದೆ, ಆ ಆತ್ಮಜ್ಞಾನ ನಿಮ್ಮಲ್ಲಿ ಬೆಳಕಾದಾಗ ಇದು ಬರುತ್ತೆ ಅಂತ ನಮ್ಮ ಪತ್ರಿ ಸರ್ ಹೇಳ್ತಾರೆ. ಹಾಗೆ ನಾವು ದಿನನಿತ್ಯ ನೋಡುವ, ಕೇಳುವ, ಮಾತನಾಡುವ ವಿಷಯಗಳೆಲ್ಲ ನಮ್ಮದೇ ಆಯ್ಕೆ ಮಾಸ್ಟರ್ಸ್, ನಮ್ಮದೇ ಆಯ್ಕೆ. ಯೋಚನೆ ಮಾಡಿ, ನಾವು ಆಯ್ಕೆ ಮಾಡದೆ ಏನು ಬರೋದಿಲ್ಲ. ನಾವು ಆಯ್ಕೆ ಮಾಡಿರೋದಕ್ಕೆ ಪ್ರತಿದಿನ ನಡೆಯುವ ಎಲ್ಲ ವಿಷಯಗಳನ್ನು ನಾವು ಕೇಳೋದು, ಆಲೋಚಿಸೋದು, ಮಾತಾಡೋದು, ಇದೆಲ್ಲವೂ ಕೂಡ ನಮ್ಮ ಆಯ್ಕೆ. ಈಗ ನೀವು ಡಿಸೈಡ್ ಮಾಡಿ, ನಾನೇನ್ ಚೂಸ್ ಮಾಡ್ಬೇಕು ಪ್ರತಿದಿನ, ನಾನು ಯಾವ ತರ ಮಾತಾಡ್ಬೇಕು, ಯಾವ ತರ ಆಲೋಚನೆ ಮಾಡ್ಬೇಕು, ಯಾವ್ದನ್ನ ಕೇಳಿಸ್ಕೊಬೇಕು, ಇನ್ನದ್ನ ನಾವೇ ಚೂಸ್ ಮಾಡ್ತಾ ಬಂದಂಗೆ ನಮ್ಮ ಆಲೋಚನೆಗಳು ನಮ್ಮದೇ ಆಯ್ಕೆ ಅನ್ನೋದು ನಮ್ಗೆ ತಿಳಿತಾ ಬರುತ್ತೆ ಮಾಸ್ಟರ್ಸ್. ಇದೆಲ್ಲವೂ ಕೂಡ ನಾವು ಮಾಡ್ತಾ ಮಾಡ್ತಾ ಬರದೆ ಹೋದರೆ, ಪ್ರಾಪಂಚಿಕ ಜೀವನದಲ್ಲೇ ನಾವು ನಡೀತಾ ಹೋದ್ರೆ, ನಮ್ಮೆಲ್ಲಾ ಪಂಚ ಇಂದ್ರಿಯ ಅನುಭವಗಳಿಂದ ನಾವೇನ್ ಮಾಡ್ತೀವಿ, ಮನಸ್ಸಿಗೆ ಹಾಕೊಂತೀವಿ, ಮನಸ್ಸಿನಿಂದ ಬಾಯಿ ಮುಖಾಂತರ ಕಾರ್ಯರೂಪಕ್ಕೆ ತರ್ತೇವೆ, ಕಾರ್ಯರೂಪಕ್ಕೆ ತೆಗ್ದಾಗ ಮತ್ತೆ ಶಕ್ತಿಹೀನರಾಗ್ತೇವೆ, ದೀರ್ಘಕಾಲಿಕ ವ್ಯಾಧಿಗಳು ನಮ್ಮನ್ನು ಸಿಗಾಕ್ಸುತ್ತೆ. 100% ಬರುತ್ತೆ ಮಾಸ್ಟರ್ಸ್. BP ಬಂದಿದೆ ನನಗೆ, ಶುಗರ್ ಬಂದಿದೆ, ಅಸ್ತಮ ಬಂದಿದೆ, ಇತ್ತೀಚೆಗೆ ಕಾಣ್ತಂತಹ ಥೈರಾಯ್ಡ್, ಈಗ ಅದು ಕೂಡ ದೀರ್ಘಕಾಲಿಕ ಸಮಸ್ಯೆ. ಡಾಕ್ಟರ್ ಹೇಳ್ತಾರೆ, ನೀವು ಇರೋವರೆಗೂ ಕೂಡ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತಗೊಬೇಕು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ದೀರ್ಘಕಾಲಿಕ. ಅಸ್ತಮ, ಗ್ಯಾಸ್ಟ್ರಿಕ್, ಅದು ಕೂಡ ದೀರ್ಘಕಾಲಿಕ ಸಮಸ್ಯೆ. ಯಾಕೆ ಬರುತ್ತೆ ಮಾಸ್ಟರ್ಸ್ ಇವೆಲ್ಲ? ಖಂಡಿತ ಯಾಕೆ ಬರುತ್ತೆ? ಬೌಡ್ಸೋದು, ಹಿಂದೊಂದು ಮುಂದೊಂದು ಎಲ್ಲ ಯೋಚನೆ ಮಾಡೋದು ಮಾಡೋದು ಮಾಡೋದು, ಮನ್ಸಿಗೆ ಹಾಕೊಳ್ಳೋದು, ಮಾತಾಡೋದು, ಅವ್ರು ನನ್ನದು ಇವ್ರು ನನ್ನದು, ಕೇಳ್ದೆ ಇರೋದ್ನೆಲ್ಲ ಹೇಳ್ದೆ ಇರೋದ್ನೆಲ್ಲ ಇಷ್ಟಪಡದೆ ಇರೋದ್ನೆಲ್ಲ ನೋಡ್ತಾ ಇರೋದು, ನೋಡ್ದಂಗೆ ತತ್ತಾಸ್ತು, ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್, ತಗೋ ದೀರ್ಘಕಾಲಿಕ ಸಮಸ್ಯೆಗಳು ಅನ್ಬೋಸು ಅಂತ ನಮ್ಗೆ ಪ್ರಕೃತಿ ಮಾತೆ ಕೊಡ್ತಾ ಬರುತ್ತೆ. ಎರಡು ಚೂಸ್ ಇದೆ, ಮಾಡು. ಆಧ್ಯಾತ್ಮಿಕ ಜೀವನ ಮತ್ತೆ ಪ್ರಾಪಂಚಿಕ ಜೀವನ ಎರಡೂನು ಕೂಡ 50-50% ಅಲ್ಲಿ ನಮ್ ಗುರುಗಳು ತಿಳಿಸ್ತಾ ಇದಾರಲ್ಲ ಮಾಸ್ಟರ್ಸ್. ಯಾಕೆ ನಾವು ಅನುಭವಿಸ್ಬಾರ್ದು ಅದನ್ನ? ಯಾಕೆ ನಮ್ ಜೀವನದ ನಾವು ಅಡಾಪ್ಟ್ ಮಾಡ್ಕೊಬಾರ್ದು? ಮಾಡ್ಕೊಡಿ. ಇವತ್ತಿಂದನೇ ಆಧ್ಯಾತ್ಮಿಕ ಜೀವನ ಬಂದಿದ್ದೀನಿ, ದೀರ್ಘ ಸಮಸ್ಯೆ ನನ್ ಕಾಡ್ತಾ ಇದೆ, ನಾನು ಹೋಗಿಸ್ಕೊಂತೀನಿ. ಖಂಡಿತ ಇವತ್ತಿಂದನೇ ಹುಲ್ಲಿನ ಬವಣೆ ಕಾನ್ಸೆಪ್ಟ್ ನಾನು ಅಪ್ಲೈ ಮಾಡ್ಕೊಂತೀನಿ ಅಂತ ಅನ್ಕೊಳ್ಳಿ. ಹುಲ್ಲಿನ ಬಣವೆ ಅಂದ್ರೂ ಕೂಡ ಒಂದೇನೆ, ಅಥವಾ ಪರಿಕಲ್ಪನೆ ಅಂದ್ರೂ ಕೂಡ ಒಂದೇ. ಹುಲ್ಲಿನ ಬಣವೆ ಅಂದ್ರೆ ಅಲ್ಲಿ ಹಾಕಿರುವ ಬೇಲಿ ಅಂತ. ಸೊ ಆ ಬೇಲಿಯನ್ನ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಹೆಂಗಿರ್ಬೇಕು ಆ ಬೇಲಿ ಒಳಗೆ ನಾವಿದ್ದು ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ತಗೊಬೇಕು. ಪರಿಹಾರ ತಗೊಂಡಿಲ್ಲ ಅಂದ್ರೆ ದೀರ್ಘಕಾಲದ ಸಮಸ್ಯೆಗಳಿಗೆ, ವ್ಯಾಧಿಗಳಿಗೆ ನಾವೆಲ್ಲರೂ ಕೂಡ ಸೇರ್ತೇವೆ. ಹಾಗಾದ್ರೆ ಬೇಲಿ ಹಾಕ್ಬೇಕು, ಹೆಂಗ ಹಾಕ್ಬೇಕು ಅಂತ ತಿಳಿತಾ ಹೋಗೋಣ. ಮಾನವ ಒಬ್ಬ ಸಂಘಜೀವಿಯವನು, ನಾವೆಲ್ಲರೂ ಕೂಡ ಸಂಘಜೀವಿಗಳು. ಅನೇಕ ವಿಷಯಗಳನ್ನ, ಸಮಸ್ಯೆಗಳು ನಮ್ಮಲ್ಲಿ ಎದುರಾಗ್ತಾ ಇರುತ್ತೆ. ಭಗವಂತ ಶ್ರೀಕೃಷ್ಣ ಹೇಳಿದ್ದಾನೆ, ಕರ್ಮಯೋಗಿಯಾಗು ಅರ್ಜುನ, ಕರ್ಮಯೋಗಿಯಾಗು ಅಂತ. ಎಲ್ಲವನ್ನು ತಗೋ, ನೀವ್ ಬಂದಂತಹ ಎಲ್ಲಾ ಸಮಸ್ಯೆಗಳನ್ನು ತೆಗೆದುಕೊಂಡ್ಮೇಲೆ ಏನ್ ಮಾಡ್ಬೇಕು? ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನೆಲ್ಲ ಆಚರಿಸುತ್ತಾ ಸಂಸಾರದಲ್ಲಿಂದು ನಿರ್ವಾಣ ಸಾಧಿಸು. ಧರ್ಮವನ್ನ ಆಚರಿಸು, ಅರ್ಥವನ್ನು ತಗೋ, ಕಾಮ ತಗೋ, ಮೋಕ್ಷ ತಗೋ, ಎಲ್ಲವನ್ನು ತಗೊಂಡು ಸಂಸಾರದಲ್ಲಿದ್ದು ಈ ಬೇಲಿಯೊಳಗೇನೆ ನೀನಿರು, ಬೇಲಿ ಒಳಗೇನೆ ನೀನು ಇದ್ದು ನಿರ್ವಾಣವನ್ನ ಸಾಧಿಸ್ತಾ ಇರು. ಹೆಂಗೆ ಹಾಗಾದ್ರೆ ನಿರ್ವಾಣ ಮಾಡೋದು? ಹುಲ್ಲಿನ ಬಣವೆಗಳಿಗೆ ರಕ್ಷಣೆ ಹಾಕಿದಂತೆ ಹುಲ್ಲಿನ ಬಣಿವೆಗೆ ನಾವೊಂದು ರಕ್ಷಣೆ ಹಾಕ್ತೇವೆ, ಒಂದು ಕಂಬಿಯನ್ನು ಸುತ್ತುತ್ತೇವೆ ಅಥವಾ ಬೇಲಿ ತರ ಸುತ್ತುತ್ತೇವೆ. ಅದೇ ರೀತಿ ನಮ್ಮ ಸಮಸ್ಯೆಗಳಿಗೂ ನಾವೇ ಬೇಲಿ ಹಾಕೊಬೇಕು. ನಮ್ಮ ಸಮಸ್ಯೆಗಳಿಗೂ
ಹುಲ್ಲಿನ ಸುತ್ತ ನಾವು ಹೆಂಗೆ ಹುಲ್ಲಿನ ಆ ಪದರೆಗೆ ನಾವು ಹೆಂಗೆ ಬೇಲಿ ಹಾಕ್ತಿವಿ, ಬೇರೆ ಹಸುಗಳು ಹುಲ್ ಮೇಯಕ್ ಬರಬಾರ್ದು ಅಂತ, ಅದೇ ರೀತಿ ನಮ್ಮ ಸಮಸ್ಯೆಗಳಿಗೆ ನಾವೇ ಬೇಲಿಯನ್ನ ಕಟ್ಟಿಕೊಳ್ಳಬೇಕು. ಅದ್ರ ಒಳಗೆ ತಾನಾಗಿಯೇ ಮಾರ್ಪಾಡುವಾಗೆ ಒಂದೊಂದೇ ಒಂದೊಂದೇ ನಮ್ಗೆ ಪರಿಹಾರ ಆಗ್ತಾ ಹೋಗುತ್ತೆ. ಇವಾಗ ಎಷ್ಟೋ ಸಮಸ್ಯೆಗಳಿದೆ ನಮ್ಗೆ. ಅದು ನಾವ್ ಏನ್ ಮಾಡ್ಬೇಕು ಗೊತ್ತಾ ಮಾಸ್ಟರ್ಸ್? ಹುಲ್ಲಿನ ಬಾವಣೆ ತರ ಬೇಲಿ ಹಾಕೊಂಡ್ಬಿಡ್ಬೇಕು. ಬೇಲಿ ಹಾಕೊಂಡು ನಮ್ಮೊಳಗೇನೆ ಅದನ್ನ ಪರಿಹಾರ ಮಾಡಿಕೊಳ್ಳುವ ಶಕ್ತಿ ನಮಗೆ ಇದೆ. ಯಾವ ರೀತಿ? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ, ಆಚಾರ್ಯ ಸಂಗತಿ ಮಾಡ್ತಾ ಮಾಡ್ತಾ ಆ ಸಮಸ್ಯೆಗಳನ್ನ ನಾವೇ ಬಗೆಹರಿಸಿಕೊಳ್ಳಬೇಕು. ನಮ್ಮ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಯಾರೆದುರು ಚರ್ಚಿಸಬಾರದು. ನೋಡಿ, ಇನ್ನೊಂದು ಮಹಾ ಕಾನ್ಸೆಪ್ಟ್ ಇದು. ಯಾರೊಂದಿಗೂ ಕೂಡ ಹಿಡ್ಕೊಂಬಾರದು. ಯಾರ ಜೊತೆನಾರು ಹೇಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಮತ್ತಷ್ಟು ಮತ್ತಷ್ಟು ಕಷ್ಟಗಳು ನಮ್ಗೆ ಜಾಸ್ತಿ ಆಗುತ್ತೆ. ಹಾಡು ನಗ್ತಾರೆ, ಎಲ್ಲಾರು ಕೂಡ ಮುಂದೆ ಕಡೆ ಒಳ್ಳೆಯರಾಗೆ ಕಾಣಿಸ್ತಾರೆ. ನಮಗೆ ನಮ್ ಪರವಾಗಿ ಇದ್ದಾರೆ, ನಮ್ಮ ಆತ್ಮೀಯರು ಅನ್ಕೊಂತೀವಿ. ಆದರೆ ಹಿಂದೆ ನೂರಿಂಟು ಮಾತಾಡ್ಕೊಂತಾರೆ. ಹಾಗಾಗಿ ಯಾರ ಜೊತೆನೂ ಕೂಡ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಬೇಡಿ. ಅದು 2 ಪಟ್ಟು 3 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಗುರುಗಳಾದ ಡಾಕ್ಟರ್ ಜಿ.ಕೆ. ಸರ್ ಅವರು. ಹಾಗಾದ್ರೆ ಏನ್ ಮಾಡೋದು? ಸಮಸ್ಯೆಗಳು ನಾವೆಲ್ಲ ಅಂತೀವಿ, ಪ್ರಾಪಂಚ ನನ್ ಮನ್ಸಿನಲ್ಲಿ ಇದ್ದ ಸಮಸ್ಯೆ ಹೇಳ್ದಾಗ್ಲೇ ಅಲ್ವಾ ಮನಸ್ಸಿಗೆ ಅಗುರ ಆಯ್ತು. ನನಗೆ ಒಂದ್ ಯಾವ್ದೇ ಆತ್ಮೀಯಾದ ಸ್ನೇಹಿತರು ಸಿಕ್ತಾಗ ನಿನ್ ಜೊತೆ ಹೇಳೋದ್ ನನಗೆ ಎಷ್ಟು ಆರಾಮ ಆಯ್ತು ಗೊತ್ತಾ, ಇವಾಗ ಏನೋ ಒಂಥರ ಖುಷಿ ಆಯ್ತು, ಮನ್ಸಿಗೆ ಒಂದ್ ಸ್ವಲ್ಪ ನಿರಾಳ ಆಯ್ತು, ತುಂಬಾ ಭಾರ ಆಗಿತ್ತು ಮನ್ಸು ಅಂತ ಹೇಳ್ಕೊಂತೀವಿ. ಆದರೆ ಇಲ್ಲಿ ಹೇಳ್ತಾರೆ, ಬೇಲಿ ಹಾಕದ ಹುಲ್ಲಿನ ಬಣವೆಗೆ ದಾರಿಯಲ್ಲಿ ಓಡಾಡುವ ಹಸುಗಳು ಹೇಗೆ ಬಂದು ಚೆಲ್ಲಾಪಿಲ್ಲಿ ಮಾಡುತ್ತೆ, ಹಾಗೆ ನಮ್ಮ ಜೀವನವು ಕೂಡ ಚೆಲ್ಲಾಪಿಲ್ಲಿಯಾಗುತ್ತದೆ. ಯಾವಾಗ ಹುಲ್ಲಿನ ಬವಣೆಗೆ ನಾವು ಬೇಲಿ ಹಾಕ್ತೇ ಇದ್ದಾಗ ಹಸು ಬಂದ್ ಚೆಲ್ಲಾಪಿಲ್ಲಿ ಮಾಡುತ್ತೆ ಬೇರೆ ಹಸುಗಳು, ನಮ್ಮ ಹುಲ್ಲುಗಳನ್ನೆಲ್ಲ, ನಮ್ಮ ಜೀವನವು ಹಾಗೆ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ಯಾರ ಜೊತೆನೂ ಕೂಡ ನಮ್ಮ ಸಮಸ್ಯೆಗಳನ್ನ ಹೇಳಬಾರದು. ನಮಗೆ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಸಂಬಂಧಿಸಿದವರ ಜೊತೆ ಮಾತ್ರ ಚರ್ಚೆ ಮಾಡಬೇಕು. ಯಾವುದೇ ಸಮಸ್ಯೆ ಬರ್ಲಿ ಅದನ್ನ ಸಂಬಂಧಿಸಿದವ್ರು ಮಾತ್ರ ಚರ್ಚೆ ಮಾಡಿ. ಇದಕ್ಕೆ ಸಂಬಂಧಿಸಿದರು ಅಂತ ಹೇಳಲಿಕ್ಕೆ ಮೊದಲು ನಮ್ಗೆ ಗೊತ್ತಾಗದು ಆತ್ಮ ಸಂಬಂಧದ ವ್ಯಕ್ತಿಗಳು. ನಮಗೆ ಆತ್ಮ ಸಂಬಂಧ ಧ್ಯಾನಿಯಾಗಿದ್ದವನು, ಆತ್ಮಜ್ಞಾನ ಬಲ್ಲವನು, ಅವಳು ಅಥವಾ ಅವನು, ಅವ್ರ ಜೊತೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಡಿ. ಹೇಳ್ಕೊಂಡಾಗ ಖಂಡಿತವಾಗ್ಲೂ ಆಧ್ಯಾತ್ಮಿಕ ದಾರಿಯಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ, ಖಂಡಿತ ಸಿಕ್ಕುತ್ತೆ. ನಮ್ಮ ಆತ್ಮ ಬಂಧುಗಳಲ್ಲಿ ಮಾತ್ರ ನಮ್ಮ ಸಮಸ್ಯೆಗಳನ್ನ ನಾವು ಹೇಳ್ಕೊಬೇಕಾಗುತ್ತೆ. ಇದನ್ನ ಖಂಡಿತ ನೀವು ಮನನ ಮಾಡ್ತಾನೇ ಇರ್ಬೇಕು. ನಮ್ಗೆ ಏನೇ ಆಗ್ಲಿ ನಮ್ಮ ಪ್ರಾಪಂಚಿಕ ಜೀವನದ ಯಾರ ಜೊತೆನೂ ಕೂಡ ಸಮಸ್ಯೆಗಳನ್ನ ಹೇಳ್ಕೊಂಬೇಡಿ. ಯಾಕಂದ್ರೆ ನಾವೆಲ್ಲ ಈಗ ಧ್ಯಾನಿಗಳಾಗಿದ್ದೇವೆ, ಆಧ್ಯಾತ್ಮಿಕ ಜೀವನವನ್ನು ಅನುಭವಿಸ್ತಿದ್ದೇವೆ. ನಮ್ಮ ಸಮಸ್ಯೆಗಳನ್ನ ಅವರಂತೆಯೇ ನಮ್ಮಂತೆಯೇ ಇರುವ ಇನ್ನೊಬ್ಬ ಆತ್ಮಜ್ಞಾನಿಯ ಜೊತೆನೆ ಹೇಳ್ಕೊಬೇಕು. ಅಥವಾ ಆಚಾರ್ಯ ಸಾಂಗತ್ಯಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಮಾಸ್ಟರ್ಸ್. ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ ಇದೆ, ಕೌನ್ಸಿಲಿಂಗ್ ಇದೆ. ಮತ್ತೆ ನಮ್ಮಲ್ಲೇ ಕೂಡ ಒಬ್ರಿಗೊಬ್ರು ಚರ್ಚೆಗಳನ್ನ ಮಾಡ್ತೇವೆ. ಕೌನ್ಸಿಲಿಂಗ್ ಮುಖಾಂತರ, ಆಚಾರ್ಯ ಸಾಂಗತ್ಯದ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ 100% ಸಿಗುತ್ತೆ. ಪರಿಹಾರೋಪಾಯಗಳನ್ನ ನಾವು ಅಲ್ಲಿ ತಗೊಬಹುದು. ಅಂತವ್ರ ಜೊತೆ ಮಾತ್ರ ನಮ್ಮ ಸಮಸ್ಯೆಗಳನ್ನ ನಾವು ಚರ್ಚಿಸಬಹುದು. ಯಾವುದೇ ಸಮಸ್ಯೆ ಬಂದರೂ ಸ್ಥಿತ ಪ್ರಜ್ಞಾವಂತರಾಗಿರಿ. ಇದು ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ಸ್ಥಿತ ಪ್ರಜ್ಞರಾಗಿರ್ಬೇಕು. ಈ ಕ್ಷಣದಲ್ಲಿ ಸಮಸ್ಯೆ ನನ್ನದಲ್ಲ, ಸಮಸ್ಯೆ ಬೇರೆ, ನಾನು ಬೇರೆ. ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಡಿ ಮಾಸ್ಟರ್ಸ್. ಸಮಸ್ಯೆ ನಾನಲ್ಲ, ಸಮಸ್ಯೆ ಬೇರೆ, ನಾನು ಬೇರೆ. ಇದನ್ನ ನೀವು ಸ್ಥಿತ ಪ್ರಜ್ಞೆಯಲ್ಲಿ ನೀವು ಇದ್ದಂಗೆಗಳು ಸಮಸ್ಯೆಗಳಾಗಿ ಉಳಿಯದೇ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ನಾವು ಅದು ಸ್ವೀಕರಣೆ ಮಾಡಿರಲ್ಲ. ಸಮಸ್ಯೆ ಬೇರೆ, ನಾನ್ ಬೇರೆ. ನಮ್ಗೆಲ್ಲ ಗೊತ್ತಿದೆ ನಾವೆಲ್ಲ ಆತ್ಮಸ್ವರೂಪಿಗಳು ಅಂತ. ಅದು ನನಗಲ್ಲ ಅಂತ ತಿಳ್ಕೊಂಬಿಡಿ ಮಾಸ್ಟರ್ಸ್. ನೀವು ಫಸ್ಟ್ ಅದು ಅನ್ಕೊಂಬಿಡಿ. ಎಂತದಾರ ಬರ್ಲಿ ಸಮಸ್ಯೆ, ಯಾವ್ದಕ್ಕೂ ದುಃಖಿಸ್ಬೇಡಿ, ಯಾವ್ದಕ್ಕೂ ಯೋಚನೆ ಮಾಡ್ಬೇಡಿ. ಸಮಸ್ಯೆ ನನ್ನದಲ್ಲ, ನಾನು ಬೇರೆ, ಆ ಸಮಸ್ಯೆ ಬೇರೆ ಅಂತ ನೀವು ಕರ್ಮ ಯೋಗಿಯಾಗಿ ಬಿಟ್ರೆ ಕೃಷ್ಣನಂಗೆ
ನಮ್ಗೆ ಯಾವ್ದಲ್ಲೂ ಕೂಡ ನಾವು ದುಃಖಿತರಾಗುವುದಿಲ್ಲ ಅಂತ ಇಲ್ಲಿ ನಮ್ಗೆ ಪತ್ರಿ ಸರ್ ಹೇಳ್ತಾ ಹೋಗ್ತಾರೆ. ಈ ತರ ಭಾವನೆಯಲ್ಲೇ ನಾವು ಆತ್ಮಸ್ಥೈರ್ಯದಿಂದ ಇರಬೇಕು, ಆತ್ಮ ಚೈತನ್ಯದಿಂದ ಇರಬೇಕು ಅಂತ ಪತ್ರಿ ಸರ್ ಇದನ್ನ ತುಂಬಾ ಸಲ ಹೇಳ್ತಾರೆ. ನೋ ಪ್ರಾಬ್ಲಮ್, ನೋ ವರೀಸ್ ಅಂತಾರೆ. ನೋ ಪ್ರಾಬ್ಲಮ್, ನೋ ವರೀಸ್, ಬಿ ಹ್ಯಾಪಿ. ಸರ್ ಯಾರೇ ಬಂದ್ರು ಮಾಸ್ಟರ್ಸ್ ಏನಾದ್ರು ಒಂದ್ ಸಮಸ್ಯೆ ತಗೊಂಡ್ ಬಂದ್ರು ಕೂಡ ನೋ 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 ಪ್ರಾಬ್ಲಮ್, ನೋ ವರೀಸ್, ಬಿ ಹ್ಯಾಪಿ ಅಷ್ಟೇ ಅಂತ ಸರ್ ಹೇಳ್ತಾ ಇದ್ದು. ಹಾಗಾಗಿ ನಾವು ಅದನ್ನ ರೂಢಿಸ್ಕೊಬೇಕು ಮಾಸ್ಟರ್ಸ್. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಕೂಡ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತಾನೆ ನಮ್ ಪತಿ ಸರ್ ಹೇಳೋದು. ಸಮಸ್ಯೆಯನ್ನ ನಮ್ಮೊಳಗೇನೆ ಹುದುಕಿಸ್ಕೊಂಡ್ರೆ ಆಗ ಅದಕ್ಕೆ ಸರಿಯಾದ ಪರಿಹಾರವನ್ನ ಹುಡುಕಲು ಸಾಧ್ಯವಿಲ್ಲ. ಗುರುಗಳನ್ನ ಅಥವಾ ಜ್ಞಾನಿಗಳು ಬೇಕೇ ಬೇಕು. ಅದಕ್ಕೆ ತಕ್ಕಂತಹ ಜ್ಞಾನವನ್ನ ನಾವು ಪಡೆದುಕೊಳ್ಳಲೇಬೇಕು, ಅಂದ್ರೆ ಶೇರ್ ಮಾಡ್ಲೇಬೇಕು. ಯಾರ ಜೊತೆ? ನಮ್ಮಂಗೆ ಇರುವ ಮತ್ತೊಬ್ಬ ಧ್ಯಾನಿ ಜೊತೆ, ನಮ್ಮಂಗೆ ಇರುವ ಮತ್ತೊಬ್ಬ ಆಧ್ಯಾತ್ಮಿಕ ಚಿಂತಕನೊಂದಿಗೆ, ಚಿಂತಿಸೊಳೊಂದಿಗೆ ನಾವು ನಮ್ಮನ್ನ ಶೇರ್ ಮಾಡ್ಕೊಬೇಕು. ಬೇರೆಯೊಂದಿಗೆ ಚರ್ಚಿಸುವುದರಿಂದ ನಾವು ಬೇರೆಯವ್ರಿಗೆ ಹೇಳ್ತೀವಿ ಮಾಸ್ಟರ್ಸ್, ತಾತ್ಕಾಲಿಕವಾದ ಪರಿಹಾರ ಮಾತ್ರ ಸಿಕ್ಕುತ್ತೆ. ಮತ್ತೆ ಅದು ಪುನಃ ಪುನಃ ಮತ್ತೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಬೇರೆಯವ್ರ ಜೊತೆ ಹೇಳ್ಕೊಂಡ್ರೆ ಅಥವಾ ಪ್ರಾಪಂಚಿಕ ಜೀವನದಲ್ಲಿರೋರ ಜೊತೆ ಹೇಳ್ಕೊಂಡ್ರೆ ತಾತ್ಕಾಲಿಕವಾದ ಒಂದು ಪರಿಹಾರ ಸಿಗುತ್ತೆ. ಶಾಶ್ವತವಾದ ಪರಿಹಾರ ಬೇಕು ಅಂದ್ರೆ ನಾವು ಆತ್ಮಯೋಗಿಗಳಲ್ಲಿ, ಆತ್ಮ ಜ್ಞಾನ ಇರುವಂತರಲ್ಲೇ ನಾವು ಹೇಳ್ಕೊಬೇಕಾಗುತ್ತೆ. ಸೊ ಮತ್ತೊಮ್ಮೆ ನಮ್ಗೆ BP, ಶುಗರು, ಬೆನ್ನೋವು ಕೂಡ ದೀರ್ಘಕಾಲಿಕ ವ್ಯಾಧಿ. ಅದು ಕೂಡ ಸುಲಭವಾಗಿ ಹೋಗಲ್ಲ. ಶುಗರ್, BP, ಬೆನ್ನೋವು, ಗ್ಯಾಸ್ಟ್ರಿಕ್, ಅಸ್ತಮಾ, ಈಗ ಬರುವಂತಹ ಥೈರಾಯ್ಡ್, ಇವೆಲ್ಲವೂ ಕೂಡ ದೀರ್ಘಕಾಲಿಕ ಸಮಸ್ಯೆಗಳು, ದೀರ್ಘ ವ್ಯಾಧಿಯ ಸಮಸ್ಯೆಗಳು. ಇದು ಮತ್ತೆ 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 ಈ ಹುಲ್ಲಿನ ಬಣವೆ ಕಾನ್ಸೆಪ್ಟ್ ಇಂದ ಪುನರಾವರ್ತ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಹುಲ್ಲಿನ ಬವಣೆ ಕಾನ್ಸೆಪ್ಟ್ ಇಂದ ನಾವು ಪುನರಾವೃತ್ತಿ ಸಿದ್ಧಾಂತ, ಪುನರಾವೃತ್ತಿ ಮಾಡ್ಕೊಬೇಕಾಗಿರೋದು ಯಾವುದು? ಸುಮಧುರವಾದ ಸನ್ನಿವೇಶಗಳನ್ನ, ಸುಮಧುರವಾದ ವಿಚಾರಗಳನ್ನ ಪುನರಾವೃತ್ತಿ ಮಾಡ್ತಾ 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 ಹಸುವಿನ ತರಹ ಹುಲ್ಲನ್ನ ನಾವು ಅಗಿತಾ ಆಗುತ್ತಾ ಲಾಲಾರಸವನ್ನು ಸೇರ್ತಾ ಸೇರಿಸ್ತಾ ಸೇರಿಸ್ತಾ ನಾವೆಲ್ಲ ಶಕ್ತಿವಂತರಾಗ್ತೀವಿ. ಪುನರಾವರ್ತ ಸಿದ್ಧಾಂತ, ಸುಮಧುರ ವಿಷಯಗಳನ್ನ ಅಷ್ಟೇ ನಾವು ಆಲೋಚನೆ ಮಾಡ್ತಾ ಇರ್ಬೇಕು. ಇದನ್ನ ಮಾಡ್ತಾ ಇದ್ದಂಗೆ ನಾವು ಶಕ್ತಿವಂತರಾಗುತ್ತೇವೆ, ಆತ್ಮಸ್ಥೈರ್ಯ ಒಂತರಾಗುತ್ತೇವೆ. ಆಗ ನಮ್ಮಲ್ಲಿರುವ ಎಂತ ಸಮಸ್ಯೆಗಳು ಬಂದ್ರೂ ಕೂಡ ನಾವು ಧೈರ್ಯವಾಗಿ, ಸ್ಥೈರ್ಯವಾಗಿ, ಸ್ಥಿತ ಪ್ರಜ್ಞೆಯಿಂದ ಅದನ್ನ ನಾವು ಎದುರಿಸ್ತೇವೆ. ಇದಕ್ಕೆಲ್ಲನೂ ಕೂಡ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಂಗತ ಪ್ರತಿದಿನ ಮಾಡಲೇಬೇಕು ಮಾಸ್ಟರ್ಸ್. 24 ಗಂಟೆಗಳಲ್ಲಿ ಪತ್ರಿ ಸರ್ ಹೇಳಿದ್ದಾರೆ, ಹಗಲೆಲ್ಲ ನಿಮ್ ಕೆಲಸ ಮಾಡ್ಕೊಡಿ, ರಾತ್ರಿ ಎಲ್ಲ ಧ್ಯಾನ ಮಾಡಿ. 2 ಸಾಧ್ಯವಾಗ್ತಿಲ್ವಾ? ನಮ್ಮ ವಯಸ್ಸಿಗೆ ತಕ್ಕನಷ್ಟು ಕುಳಿತುಕೊಳ್ಳಿ. ಒಂದು ಸಲ ಆಗ್ತಿಲ್ವಾ? ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗೆಲ್ಲ ಕುತ್ಕೊಂಡು ಹಸು ಜಿಗ್ದಂಗೆ ಹೊಸ ಸನ್ನಿವೇಶಗಳನ್ನ, ಸುಮಧುರವಾದ ಸನ್ನಿವೇಶಗಳನ್ನ ಜಿಗಿತಾ ಹೋಗೋಣ. ಅದು ಲಾಲಾರಸನ್ನ ಕುಡಿತಾ ಹೋಗೋಣ ಮಾಸ್ಟರ್ಸ್. ಅವಾಗ ನಮ್ಮ ಸಮಸ್ಯೆಗಳಿಗೆ ಬಗೆನ ನಾವೇ ಬಗೆಹರಿಸ್ಕೊಂತೇವೆ. ಯಾರು ಬೇಕಾಗಿಲ್ಲ. ನಮ್ಮೊಳಗಿರುವ ಆತ್ಮ, ನಮ್ಮೊಳಗಿರೋ ಪರಮಾತ್ಮನೇ ನಮ್ಗೆಲ್ಲಾ ದಾರಿಯನ್ನ ತೋರಿಸ್ತಾನೆ ಅನ್ನೋದೇ ಇಂದಿನ ಹುಲ್ಲಿನ ಪರಿಕಲ್ಪನೆ ಅಥವಾ ಹುಲ್ಲಿನ ಬವಣೆಯ ಒಂದು ಕಾನ್ಸೆಪ್ಟ್ ಆಗಿದೆ ಮಾಸ್ಟರ್. ಸೊ ಇದು ಸ್ವಲ್ಪ ಚಿಕ್ಕದಾಗಿದೆ ಇದು, ಆದ್ರೆ ಇದನ್ನ ನಾವು ಮನವರಿಕೆ ಮಾಡ್ತಾ ಹೋದಂಗೆ ಇದರ ಒಂದು ಪ್ರಾಮುಖ್ಯತೆ ನಮ್ಗೆ ತಿಳಿತಾ ಹೋಗುತ್ತೆ. ಹಾಗಾಗಿ ಈ ಒಂದು ಮನನ ನಾವೆಲ್ಲ ಮಾಡ್ತಾ ಇರೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ತಮಗೆ ಯಾರಿಗಾದ್ರೂ ಏನಾದ್ರು ಕ್ವೆಶನ್ಸ್ ಕೇಳಬೇಕು, ಏನಾದ್ರು ಡೌಟ್ ಬರ್ತಿದೆ ಅಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಏನೇ ಕ್ವೆಶನ್ಸ್ ಇದ್ರೂ ಕೂಡ ಕೇಳಬಹುದು.